ಇದ್ರ ಜೊತೆಗೆ ಸರ್, ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿರೋದ್ರಿಂದ ಯಾರಾದರೂ ಒಬ್ಬ ಸ್ಟಾರ್ ಹುಟ್ಟಕ್ಕೆ ಕರೀತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಯಾರ ಕಡೆಗಾರು ಹೇಳಿಸಿದ್ರೆ ಖುಷಿಯಿಂದ ಹೋಗ್ತೀನಿ, ನನ್ನನ್ನು ಕರೆಯೋಕೆ ಕೇಳಿದಾರಾ ಎನ್ನುವಂಥದ್ದು. ಯಾಕಂದರೆ ಅಂಥ ದೊಡ್ಡ ಸ್ಟಾರು ನನ್ನನ್ನು ಹುಟ್ಟಕ್ಕೆ ಕರೆದಿದ್ದಾರೆ ಅಂದರೆ ಯಾರ್ದೋ ಮೂಲಕ ಹೇಳಿ ಕಳಿಸಿದ್ದಾರೆ ಎನ್ನುವಂಥದ್ದು. ನಿಮಗೊಂದು ಕರೆ ಬರುತ್ತೆ, ನಾವೆಲ್ಲ ನೋಡೋದಂಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಹುಟ್ಟಕ್ಕೆ ಕರೆದಿರ್ತಾರೆ ನಿಮ್ಮನ್ನು. ಅದು ಯಾರಂದರೆ PRO ಕಡೆ ಹೇಳಿ ಕಳಿಸಿರ್ತಾರೆ, ಅಂದರೆ ಊಟಕ್ಕೆ ಕರಿ ಗಣೇಶ್ ಕಾಸರಗೋಡು ಅವ್ರನ್ನ ಅನ್ನುವಂಥದ್ದು. ನೀವು ಸಡನ್ನಾಗಿ ರೇಗಾಡ್ತೀರಂತೆ PRO ಕಡೆ, ಏಯ್ ಊಟಕ್ಕೆ. ಅದು ವೆಂಕಟೇಶ್, ಅದೇ ವೆಂಕಟೇಶ್. PRO ವೆಂಕಟೇಶ್ ಹಲವು ನನ್ನ ಲೈಫಿನ ಘಟನೆಗಳಿಗೆ ವೆಂಕಟೇಶೇ ಸಾಕ್ಷಿಯಾಗಿದ್ದಾರೆ. ಇವತ್ತು ಅಷ್ಟೇ ತುಂಬ ಆತ್ಮೀಯ ವೆಂಕಟೇಶ್. ಏನು ಸರ್ ಅದಂದರೆ ವಿಷ್ಣುವರ್ಧನ್ ಅವ್ರು ಊಟಕ್ಕೆ ಕರೆದ್ರೆ ಅವ್ರಿಗೆ ಫೋನ್ ಮಾಡೋಕ್ಕೆ ಹೇಳು, ಒಂದು ಇಷ್ಟ ಆಯಿತು. ಅಂದರೆ ಎಲ್ಲ ಜರ್ನಲಿಸ್ಟ್, ಫಿಲ್ಮ್ ಜರ್ನಲಿಸ್ಟನ್ನು ಕರೆಸಿ ಮನೇಲಿ ಒಂದು ಊಟ ಹಾಕಿಸ್ಬೇಕು ಅಂತೇಳಿ ಅದನ್ನು ಮೆಸೇಜ್ ಮಾಡಿದ್ರು ನನಗೆ ವಾಟ್ಸಪ್ಪಲ್ಲಿ. ಮೆಸೇಜ್ ಮಾಡಿದಾಗ ಬೇರೆ ಸಿನಿಮಾ ಯಾವುದೇ ಆಗಿರಲಿ, ಮುಹೂರ್ತ ಆಗಿರಲಿ, ಹಾಡು ಬಿಡುಗಡೆ ಆಗಿರಲಿ, ಟ್ರೈಲರ್ ಬಿಡುಗಡೆ ಯಾವುದೇ ಆಗಿರಲಿ, ನೀವು ಮೆಸೇಜ್ ಕಳಿಸಿ ಸಾಕು, ಅದು ನಮ್ಮ ಪ್ರೊಫೆಷನ್. ಅದು ನೀವು ಕರೆದ್ರೆ ನಾವು ಬರ್ತೀವಿ. ಇದು ನಾನು ಹೇಳಿದ್ದು ವೆಂಕಟೇಶಿಗೆ ಫೋನ್ ಮಾಡಿ. ಬಟ್ ಊಟಕ್ಕೆ ಕರೆಯೋದಿದೆಯಲ್ಲ, ಅದು ತೀರ ವೈಯಕ್ತಿಕ ಮತ್ತು ಅದು ಗೌರವ ತರುವಂಥದ್ದು. ಅವರು ಕರೆದಿದ್ದಕ್ಕೆ ನನಗೆ ಸಂತೋಷ ಇದೆ, ಆದರೆ ನಿನ್ನ ಮೂಲಕ ಕರೆದಿದ್ದು ನನಗೆ ದುಃಖ ಇದೆ, ನಾನು ಬರಲ್ಲ ಅಂತ ಹೇಳಿದೆ. ತಕ್ಷಣ ಫೋನ್ ಮಾಡಿದ್ದಾರೆ ವಿಷ್ಣುವರ್ಧನಿಗೆ ವೆಂಕಟೇಶ್. ಫೋನ್ ಮಾಡಿ 5 ನಿಮಿಷದಲ್ಲಿ ವಿಷ್ಣುವರ್ಧನ್ ನನಗೆ ಫೋನ್ ಮಾಡಿದ್ದಾರೆ. ಗಣೇಶ್, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ಹಾಗೆ ಮಾಡಬಾರ್ದಿತ್ತು. ಊಟಕ್ಕೆ ನನಗೆ ಒಂದು ಪಾಠ, ನೀವು ವಿಷ್ಣುವರ್ಧನ ನೀವು ಆ ಥರ ವ್ಯಕ್ತಪಡಿಸಿದ್ದೇನಿದೆಯೋ ಅದು ನನಗೆ ಒಂದು ಪಾಠ ಆಗಿದೆ. ಸೊ ನಾನು ಕರಿತಾ ಇದ್ದೇನೆ, ದಯವಿಟ್ಟು ನಾಳೆ ಬನ್ನಿ, ಊಟಕ್ಕೆ ಬನ್ನಿ. ನಾನು ಕರಿತಾ ಇದ್ದೇನೆ, ಸ್ವಂತ ಖುದ್ದು ವಿಷ್ಣುವರ್ಧನ್ನೇ ಕರಿತಾ ಇದ್ದೇನೆ, ಬೇಕಿದ್ರೆ ನಾನು ಕಾರು ಕಳಿಸ್ತೇನೆ, ಬಂದುಬಿಡಿ ಅಂತೇಳಿ. ಏನು ಬೇಡ ಸರ್, ನೀವು ಹೇಳಿದರೆ ಸಾಕಷ್ಟೇ ಅಂಥೇಳಿ, ಕಾರು ಏನು ಬೇಡ, ನಾನೇ ಬರ್ತೇನೆ ಅಂತೇಳಿ ಹೋದೆ. ಮಾರನೇ ದಿವಸ ಹೋದಾಗ ಅಲ್ಲೇ ಗೇಟಲ್ಲಿ, ದೊಡ್ಡ ಗೇಟು, ಅಲ್ಲಿ ಈ ವೆಲ್ಕಮ್ ಡ್ರಿಂಕ್ಸ್ ಅಂತ ಇದು ಶುಂಠಿ ಶರ್ಬತ್ ಹಿಡಿದು ಕಾಯ್ತಾ ಇದ್ದಾರೆ. ನನಗೆ ಏನು ಅಲ್ಲಿ ರಮ್ಯಂದು ಹಾಗೆ ಆಯಿತು, ಇಲ್ಲಿ ವಿಷ್ಣುವರ್ಧನ್, ನಾನೇ ತಪ್ಪು ಮಾಡಿದ್ದೇನೆ ಅಂತ ನನಗೆ ಆ ಒಂದು ಭಾವನೆ ದಿಢೀರ್ ಬರಲಿಲ್ಲ. ಬಟ್ ಒಳಗೆ ಗೊತ್ತಿದೆ ನಾನು ಕರೆಕ್ಟಾಗಿದ್ದೀನಿ ಅಂತೇಳಿ. ಯಾರು ಏನೇ ತಿಳ್ಕೊಳ್ಳಿ, ಯಾರೇ ಬೈಲಿ, ಯಾರು ಕಾಮೆಂಟ್ ಮಾಡಲಿ, ನಾನು ಅದನ್ನು ಏನು ಕೇರ್ ಮಾಡೋದು. ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಆತ್ಮಸಾಕ್ಷಿಗೆ ಅದು ಸರಿ ಅಂತ ಅನಿಸಿದೆ. ಎಸ್, ಹೋದೆ, ವೆಲ್ಕಮ್ ಡ್ರಿಂಕ್ಸ್ ಕುಡಿದೆ, ಊಟ ಜೊತೆಲೇ ಮಾಡಿದ್ವಿ. ಅವರೇ ಬಾಳೆಲೆ ಊಟ ಇದು ಮಾಡಿಸಿದ್ರು. ಎಲ್ಲ ಮುಗ್ದ ಮೇಲೆ ಲಾಸ್ಟಿಗೆ ಒಂದು ಫೋಟೋ ನಾನೇ ಒತ್ತಾಯ ಮಾಡಿದೆ. ಒತ್ತಾಯ ಅಂದರೆ ನನ್ನೊಂದು ಬೇಡಿಕೆ ಇಟ್ಟೆ, ಸರ್ ಎಲ್ಲ ಬಂದಿದ್ದಾರೆ ವಿಷ್ಣುವರ್ಧನ್ ಸರ್, ಒಂದು ಫೋಟೋ ತೆಗೆಸ್ಬಿಟ್ಟಾರ ಅಂತ. ಅದೇ ಲಾಸ್ಟ್ ಫೋಟೋ. ಆಮೇಲೆ ವಿಷ್ಣುವರ್ಧನ್ ಜೊತೆ ಜರ್ನಲಿಸ್ಟ್ ಸಿಗ್ಲಿಕ್ಕೆ ಆಗಿಲ್ಲ. ನೋಡಿ, ಒಬ್ಬ ಸ್ಟಾರ್ ಅಂತ ದೊಡ್ಡ ಸ್ಟಾರ್ ಆದರೂ ಕೂಡ ಅಂದರೆ ಪತ್ರಕರ್ತರ ಜೊತೆ ಅಷ್ಟೊಂದು ಅವಿನಾಭಾವ ಸಂಬಂಧ ಆಗಾಯಿತು. ಈಗಿಲ್ವ ಸರ್? ಈಗಿಲ್ಲ. ಈಗ ನಾನು ಪ್ರೆಸ್ ಮೀಟಿಗೆ ಹೋಗಲ್ಲ. ತುಂಬ ನಮ್ಮ PRO ಸ್ನೇಹಿತರೆಲ್ಲ, ನೀವು ಬರಬೇಕು, ಸುಮ್ಮನೆ ಕೂತ್ಕೊಳ್ಳಿ ಸರ್, ಒಂದು ಗೌರವ ಇರ್ತದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನನಗೆ ಹೋದ್ರೆ ಅಲ್ಲಿ ಸರಿ ಹೋಗಲ್ಲ. ಈಗಿನ ಪ್ರೆಸ್ ಹುಡುಗರು ಇದ್ದಾರೆ, ಹೊಸ ಹುಡುಗರೆಲ್ಲ ಬಂದಿದ್ದಾರೆ, ಎಲ್ಲರೂ ಅಂತ ನಾನು ಹೇಳಲ್ಲ. ಬಟ್ ಅದು ಒಂದು ಮೊಬೈಲ್ ಹಿಡ್ಕೊಂಡೆಲ್ಲ ಯೂಟ್ಯೂಬರ್ ಆಗಿಬಿಟ್ಟಿದ್ದಾರೆ. ಮೊಬೈಲ್ ಹಿಡ್ಕೊಂಡು ಸಾಕು, ಅವ್ರಿಗೇನು ಬೇಡ, ಅವರು ಕಾರಲ್ಲಿ ಇಳಿತಾ ಇರೋದನ್ನು ಶೂಟ್ ಮಾಡ್ತಾರೆ, ಅದನ್ನು ತೋರಿಸ್ತಾರೆ. ಅವರಿಗೆ ಬೇರೆ ಸಬ್ಜೆಕ್ಟ್ ಏನೇ ಬೇಕಾಗಿಲ್ಲ. ನಾನು ಅದಕ್ಕೆ ಕೇಳಬೇಕು ಅಂದ್ಕೊಂಡೆ ಸರ್, ನಿಮ್ಮ ಒಂದು ಪತ್ರಕರ್ತ ಅಂದರೆ ಆ ದಿನಗಳು ಈ ದಿನಗಳು ತುಂಬ ಬದಲಾಗಿದೆ ಅಲ್ವಾ ಸರ್? ತುಂಬ ಅಂದರೆ ನಾವು ರಾಜ್ಕುಮಾರ್ ಜೊತೆ ಕೂತ್ಕೊಂಡು ಊಟ ಮಾಡಿದವರು, ಚಕ್ಕನ್ ಮಕ್ಕಳು ಹಾಕೊಂಡು. ಅದೇ ರಾಜ್ಕುಮಾರ್ ಅವರು ನಿಮಗೆ ಮುದ್ದೆ ಊಟ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟವ್ರು ನನಗೆ. ಆಮೇಲೆ ಚಿಕನ್ ಅದರ ಮುಳ್ಳೆ ಇಟ್ಕೊಂಡು ಹೇಗೆ ಕಡಿದು ಅಂತ ಹೇಳಿಕೊಟ್ಟವರು. ಇದರಲ್ಲಿ ಈಗ ಹೇಳಿದರೆ ಹೌದಾ, ಇದು ಏನೋ ಹೇಳ್ತಾ ಬೊಗಳೆ ಬಿಡ್ತಾ ಇದ್ದಾನೆ ಅಂತ ಅನಿಸ್ಬೋದು. ಇದು ನಡೆದಿರೋದು ವಾಸ್ತವ. ಇದು ಮಹದೇವಪುರದಲ್ಲಿ ಶೂಟಿಂಗ್ ಹೋಗಿರುವಾಗ ಬ್ರೇಕ್ನಲ್ಲಿ ಊಟ ಕೂತ್ಕೊಂಡಿರ್ತೇವೆ. ಆಗ ರಾಜ್ಕುಮಾರ್ ಪಕ್ಕದಲ್ಲಿದ್ದರು. ನನ್ನ ಅದೃಷ್ಟ, ನಾನು ಮುದ್ದೆ ಇದು ನೋಡಿಬಿಟ್ಟು ರಾಜ್ಕುಮಾರ್ ನೋಡಿಬಿಟ್ಟು, ಅದು ಹಾಗೆಲ್ಲ ತಿನ್ನೋದು, ಹೀಗೆ ತಿನ್ನೋದು ಅಂತೇಳಿ ಹೇಳಿದ್ಮೇಲೆ, ನಿಮ್ಮ ಹೆಸರೆಂತ ಅಂತ ಕೇಳಿದರು. ಗಣೇಶ್ ಕಾಸರಗೋಡು. ಕಾಸರಗೋಡು ನಿಮ್ಮಂದ್ರ ಅವ್ರಿಗೆ ಅಷ್ಟೊಂದು ಕೂತ್ವಲ್ಲ, ಕೇರಳ ಅಲ್ವಾ, ಅಲ್ಲಿ ಕೈಯಾರ ಕಿಂಜಣ್ಣರೈ ಅಂತ ಹೇಳಿದ್ದಾರೆ, ಗೊತ್ತಾ ಸಾರ್? ನಮ್ಮ ದೊಡ್ಡ ಕವಿಗಳವರು. ಅವರು ಹಸಿದುಡಿಗೆ ಪಸೆದೊಟ್ಟು, ಸಿರಿಮುಡಿಗೆ ಹೂದೊಟ್ಟು, ಭುವನೇಶ್ವರಿಯೇ ನೀನು ಬರಬೇಕು, ಇಳಿದು ಬರಬೇಕು ಅಂತೇಳಿ ಹೇಳುವಂಥ ಆ ಹಾಡನ್ನು ರಾಜ್ಕುಮಾರ್ ಹಾಡಿದರು. ನನಗೆ ಈಗಲೂ ರೋಮಾಂಚನ ಆಗ್ತದೆ. ಇದು ಸಾಧ್ಯನಾ? ರಾಜ್ಕುಮಾರ್ ಅವರು ಆ ವ್ಯಕ್ತಿತ್ವವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಅಲ್ಲ. ಈಗ ನಾನು ಏನು ಹೇಳ್ತಾ ಇರೋದ್ರಿಂದ, ಹೇಗೆ ಇದ್ದಾರೆ ಅಂದರೆ, ನಮ್ಮ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಪ್ರೆಸ್ ಮೀಟ್ ಆದ ಕೂಡಲೇ ಸೀದೆ ಹೋಗಿ ಕ್ಯಾರವನ್ ಸೇರ್ಕೊಂಡ್ಬಿಡ್ತಾರೆ. ಆಗ ನಮ್ಮ ಕಾಲದಲ್ಲಿ ಹಾಗೆ ಇರಲಿಲ್ಲ.
ಅಲ್ಲಿ ಪ್ರೆಸ್ ಮೀಟ್ನಲ್ಲಿ ಏನು ಹೇಳ್ತಾರೋ ಭಿನ್ನ ವಿಭಿನ್ನ ಡಿಫರೆಂಟ್ ಹೇಳಿ ಮುಗಿಸ್ತಾರೆ. ಮುಗಿಸಿ ನಮ್ಮ ಹತ್ರ ಬಂದು ಕೂತ್ಕೊಳ್ತಾರೆ ಎಲ್ಲ ಪತ್ರಕರ್ತರು. ಹೆಚ್ಚಾಗಿ ನನ್ನ ಹತ್ರನೇ ಬಂದು ಕೂತ್ಕೊಳ್ತಾರೆ. ಎಲ್ಲ ಪತ್ರಕರ್ತರು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಪ್ರಶ್ನೋತ್ತರ ಹೀಗೆ ಸುಮ್ಮನೆ ಜಾಲಿಯಾಗಿ ಮಾತಾಡ್ತಾ ಇರ್ತೀವಿ. ಅದು ನಮ್ಮ ಸಬ್ಜೆಕ್ಟ್ ಆಗಿರ್ತದೆ. ಈಗ ಎಲ್ಲಿದೆ ಸರ್, ಅವರು ಆ ಕಾರ್ಯಕ್ರಮಕ್ಕೆ ಬರೋದೇ ಅರ್ಧ ಗಂಟೆ ಲೇಟ್ ಆಗುತ್ತೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಅದ್ರ ಜೊತೆಗೆ ಮುಗಿದ ತಕ್ಷಣ ಹೊಡ್ಬಿಡ್ತಾರೆ. ಆಮೇಲೆ ಅದು ಇನ್ನೊಂದು ಸರಿ ಇತ್ತೀಚೆಗೆ ಅದೇ ಹೇಳಿದ್ನಲ್ಲ ನಾನು ಅವಾಗಲೇ, ಅಂದರೆ ಯೂಟ್ಯೂಬ್ಗಳು ಒಂದಿಷ್ಟು ಜಾಸ್ತಿ ಆಗಿಬಿಟ್ಟು ಇಲ್ಲಿ ರಿಯಲ್ ಪತ್ರಕರ್ತರು ಯಾರು, ಮೊಬೈಲ್ ಇದ್ದವರು ಕೂಡ ಪತ್ರಕರ್ತರು ಅನ್ನೋ ಥರ ಆಗೋಗಿ ಅದು ಬಂದ ಸ್ಟಾರ್ ಇರೋದಲ್ಲ ಬರ್ತಾರೋ ಅವರೇ ಕಂಡೀಷನ್ ಹಾಕ್ಬಿಡ್ತಾರೆ, ಅವರೆಲ್ಲ ಇದ್ದರೆ ನಾನು ಬರಲ್ಲ ಅಂತೇಳಿ. ಸೊ ಇವರಿಗೆ ಇಕ್ಕಟ್ಟು, ಅದು ಪಿ ಆರ್ ಒಗಳಿಗೆ ಇಕ್ಕಟ್ಟು, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆಮೇಲೆ ದುಡ್ಡು, ಆಮೇಲೆ ಅವರ ಕನಸುಗಳು. ಬರೀ ಜರ್ನಲಿಸಮ್ ಮಾಡಲಿಕ್ಕೆ ಬಂದವರಲ್ಲ, ಜರ್ನಲಿಸಮ್ ಒಂದು ಸ್ಟೆಪ್ ಅಷ್ಟೇ. ಅದನ್ನು ಏರ್ಕೊಂಡು ನಟರಾಗಲಿಕ್ಕೋ ಅಥವಾ ಅವರ ಕತೆ ಸಿನಿಮಾ ಆಗಲಿಕ್ಕೋ ಯೋಚನೆ ಮಾಡ್ಕೊಂಡು ಬಂದವರು ತುಂಬ ಜನ. ನಮಗೆ ಅಂಥದ್ದು ಏನು ಇರಲಿಲ್ಲ. ಒಂದು ಪತ್ರಿಕೆ, ಅದಕ್ಕೆ ಒಂದು ರೂಪ ಕೊಡಬೇಕು ಅಂತ ಮಾತ್ರ ಕೆಲಸ ಮಾಡಿದವರು ನಾವು. ನಿಜಕ್ಕೂ ಒಬ್ಬ ಕಲಾವಿದರ, ಇತ್ತೀಚಿನ ಕಲಾವಿದರುಗಳು ಕೆಲವರೆಲ್ಲ ಪತ್ರಕರ್ತರ ಜೊತೆ ಬೆರೆಯೋದು ತುಂಬ ವಿರಳ, ಅಂದರೆ ಕಡಿಮೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೀವಿ ಅಂತ ಹೇಳಿದ್ರೆ ನೋಡೋಣ, ಹೇಳ್ತೀನಿ, ಮಾಡೋಣ ಎನ್ನುವಂಥದ್ದು. ನಿಜಕ್ಕೂ ಎಲ್ಲೋ ಒಂದು ಕಡೆ ಪತ್ರಕರ್ತರು ಮತ್ತು ಸ್ಟಾರ್ಗಳ ನಡುವೆ ಒಂದು ಸೇತುವೆ, ಅಂದರೆ ಒಂದು ಅವಿನಾಭಾವ ಸಂಬಂಧ ಇರಬೇಕು. ಆದರೆ ಇತ್ತೀಚೆಗೆಲ್ಲ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನಿಸ್ತದೆ. ಅಂದರೆ ಆ ಕ್ಷಣಿಕ ಎನ್ನುವಂಥದ್ದು ಆ ಕಾರ್ಯಕ್ರಮಕ್ಕೆ ಮಾತ್ರ, ಅಂದರೆ ಯಾವುದೋ ಒಂದು ಸಿನಿಮಾದ ಅದು ಕೂಡ ದುಡ್ಡು. ನಾವು ಯಾವುದೋ ಒಂದು ಪುಸ್ತಕ ಬಿಡುಗಡೆಗೆ ಅಥವಾ ಆ ಸ್ಟಾರ್ ನಟರು ಕೂಡ ದುಡ್ಡಿನ ಮುಖ ನೋಡ್ತಾರೆ. ಅವರನ್ನು ಇದಕ್ಕೆಲ್ಲ ಕರೀತಾರಲ್ಲ, ನಮ್ಮ ಸ್ಟಾರ್ ಏನೋ ಜ್ಯುವೆಲ್ರಿ ಶಾಪು ಇನಾಗ್ರೇಷನ್ನು, ಟೆಕ್ಸ್ಟೈಲ್ ಇದ್ರದ್ದು ಇನಾಗ್ರೇಷನ್ನ, ಯಾವುದೇ ಇನಾಗ್ರೇಷನ್ ಅಂದರೆ ಅವರಿಗೆ ಮೊದಲೇ ಹೇಳಿರ್ತಾರೆ, ಇದಿಷ್ಟು ಕೊಟ್ಟಿರ್ತಾರೆ, ಇಂಥ ನೆಕ್ಲೆಸ್ ಅವ್ರಿಗೆ ಕೊಟ್ಟಿರ್ತೀವಿ, ಇಂಥದ್ದೆಲ್ಲ ನಡೀತಾ ಇರ್ತದೆ. ಅವರು ಹಾಗೆ. ಆಮೇಲೆ ನಾವು ಅದನ್ನು ಬ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರನ್ನು ಯಾಕೆ ಕರೀತಾರೆ, ಅವ್ರು ಸ್ಟಾರ್ ಆಗಲಿಕ್ಕೆ ಪಟ್ಟ ಶ್ರಮ ಎಷ್ಟು, ಇದೆಲ್ಲ ಕೌಂಟ್ ಆಗುತ್ತೆ. ಸೊ ಅದಕ್ಕಾಗಿ ಪೇ ಮಾಡಬೇಕು ಇವರು ಅಂತ. ಅದು ಓಕೆ. ಜರ್ನಲಿಸ್ಟ್ಗಳು ದುಡ್ಡು ತಗೊಳ್ಳೋದು ಎಲ್ಲಿ ಬೆಲೆ ಉಳಿತಾ? ಒಬ್ಬರು ಫೋನ್ ಮಾಡಿದ್ರು ನನಗೆ, ಸರ್ ನಿಮ್ಮ ನನ್ನ ಹೆಸರಿಂದ ಒಬ್ಬರು ಜರ್ನಲಿಸ್ಟ್, ಆತ ವಿಮರ್ಶೆ ತುಂಬ ಚೆನ್ನಾಗಿ ವಿಮರ್ಶೆ ಬರಬೇಕಿದ್ರೆ ಇಷ್ಟು ರೇಟು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಅಂದರೆ ಆತ ಹೇಳಿದರೆ ಒಂದು 6 ಪತ್ರಿಕೆಯಲ್ಲಿ ಬರುತ್ತೆ ಆ ವಿಮರ್ಶೆ, ಒಂದೇ ಟೋನ್ನ ವಿಮರ್ಶೆ, ಅಂದರೆ ಪಾಸಿಟಿವ್ ವಿಮರ್ಶೆ ಬರುತ್ತೆ. ಇಲ್ಲದಿದ್ದರೆ ಒಂದು ನೆಗೆಟಿವ್ ಬರೆದುಬಿಡ್ತಾನೆ. ಇಷ್ಟು ಅಮೌಂಟ್ ಹೇಳಿದ್ದಾನೆ. ನಿಮ್ಮ ಹತ್ರ ಹೇಳಿದರೆ ಈ ವಿಷಯವನ್ನು ನೀವು ಅವರಿಗೆ ಹೇಳಿದರೆ ಆ ಅಮೌಂಟ್ ಕಮ್ಮಿ ಆಗುತ್ತೆ ಅಂತೇಳಿ ಹೇಳೋದಕ್ಕಾಗಿ ನಿಮಗೆ ಫೋನ್ ಮಾಡಿದ್ದೆ ಅಂತ. ಅರ್ಥ ಆಯ್ತಾ? ಗೊತ್ತಾಯ್ತು. ಆ ಅಮೌಂಟ್ ಕಮ್ಮಿ, ನಾನು ಹೇಳಿದರೆ ಅಮೌಂಟ್ ಕಮ್ಮಿ ಮಾಡ್ತಾರೆ, ದಯವಿಟ್ಟು ಕಮ್ಮಿ ಮಾಡಿಸಿ ಅಂತ ಹೇಳಿದ. ನನಗೆ ಶಾಕ್ ಇದೆ ಅಂತ. ನಾನು ನನ್ನ ಹೆಸರಿನ ಒಬ್ಬ, ಇದು ಹೆಂಗೆ ಸಾಧ್ಯ ಅಂತ ಹೇಳಿದೆ. ಇದು ಕೆಟ್ಟ ಪರಂಪರೆ, ಇದು ಕೆಟ್ಟ ನಡೆ, ಜರ್ನಲಿಸ್ಟಿಗೆ ಹೆಸರು ಪಡುವಂಥದ್ದಲ್ಲ, ಇದು ಕೊಚ್ಚೆ ಇದು. ಸೊ ನಾನು ಆ ಸಂಬಂಧಪಟ್ಟ ಮ್ಯಾನೇಜ್ಮೆಂಟಿಗೆ, ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಫೋನ್ ಮಾಡಿದೆ, ಟ್ರಸ್ಟಿಗಳಿಗೆ ಫೋನ್ ಮಾಡಿ ಹೀಗೆ ಆಗಿದೆ ಅಂತೇಳಿ. ಅವನು ಸಸ್ಪೆಂಡ್ ಆಯಿತು, ಇದೆಲ್ಲ ಆಯಿತು. ಇದು ನಡೆದಿದೆ. ಇಂಥ ಪತ್ರಕರ್ತರು ಈಗ ತುಂಬ ಜನ ಇದ್ದಾರೆ. ನಾವು ಸೈಕಲ್ ಪರ್ಚೇಸ್ ಮಾಡಲಿಕ್ಕೆ ಆಗಿಲ್ಲ ನಮ್ಮ ಕಾಲದಲ್ಲಿ. ಇದೊಂದು ದೊಡ್ಡ ಗ್ರೇಟ್ ಅಂತ ಹೇಳೋದಲ್ಲ. ಈಗ ವಿದೇಶಿ ಕಾರ್ನಲ್ಲಿ ಓಡಾಡ್ತಾರೆ,